ಎಂಬ ಹೇಳಿಕೆ ವಿಚಾರವಾಗಿ ಕಮಲ್ ಹಾಸನ್ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗಿದೆ. ಅಷ್ಟೆಲ್ಲ ಶಿವಣ್ಣ ವಿರುದ್ಧವೂ ಕೂಡ, ಶಿವರಾಜ್ ಕುಮಾರ್ ವಿರುದ್ಧವೂ ಕೂಡ ಕರವೇ ಕಿಡಿಕಾರಿದೆ. ಕಮಲ್ ಹೇಳಿಕೆಯನ್ನ ಶಿವಣ್ಣ ಸಮರ್ಥಿಸಿಕೊಂಡಿದ್ರಾ ಅನ್ನುವಂಥದ್ದು. ಶಿವರಾಜ್ ಕುಮಾರ್ಗೆ ಕನ್ನಡದ ಇತಿಹಾಸ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ಮಾಡಿದೆ. ಶಿವಣ್ಣಗೆ ಇತಿಹಾಸ ತಿಳಿಸೋದಕ್ಕೆ ಕಾರವೇ ಮುಂದಾಗಿದೆ. ಶೀಘ್ರ ಶಿವರಾಜ್ ಕುಮಾರ್ ಅವರ ಮನೆಗೆ ಕಾರವೇ ಟೀಮ್ ಭೇಟಿ ನೀಡುತ್ತೆ ಅಂತ ಹೇಳಲಾಗಿದೆ. ಇತಿಹಾಸದ ಪುಸ್ತಕಗಳೊಂದಿಗೆ ಕಾರವೇ ಅಧ್ಯಕ್ಷ ನಾರಾಯಣಗೌಡ ತೆರಳಲಿದ್ದಾರಂತೆ. ಶಿವಣ್ಣರ ಮನೆಗೆ ಭೇಟಿ ನೀಡೋದಕ್ಕೆ ಕಾರವೇ ನಿಯೋಗ ಸಿದ್ಧತೆ ನಡೆಸಿದೆ. ಭೇಟಿ ಆಗ್ತೀನಿ. ಶಿವಣ್ಣ ಅವರಿಗೆ ಒಂದಷ್ಟು ಅವತ್ತಿನ ಸಂದರ್ಭಕ್ಕೆ ಮಾತಾಡಕ್ಕೆ ಅವರಿಗೆ ಕನ್ನಡದ ಇತಿಹಾಸ ಮತ್ತೆ ಭಾಷಾ ಇತಿಹಾಸ ಗೊತ್ತಿರಲಿಲ್ಲ ಅನ್ಸುತ್ತೆ. ಹಾಗಾಗಿ ಅದನ್ನ ಮನವರಿಕೆ ಮಾಡಿಕೊಡ್ತೀನಿ. ನಮ್ಮ ಕನ್ನಡ ನಟ ನಟಿಯರು ಸಹ ಕಮಲ್ ಹಾಸನ್ ಪರವಾಗಿ ಮಾತಾಡ್ತಾರೆ. ಕಮಲ್ ಹಾಸನ್ ಬಗ್ಗೆ ಮಾತಾಡುವಂತ ನಟ ನಟಿಯರು ಯಾರಾದ್ರೂ ಕರ್ನಾಟಕದಲ್ಲಿ ಇದ್ರೆ ತಾವುಗಳು ತಮಿಳುನಾಡಿಗೆ ಹೋಗಿದ್ಬಿಡಿ. ಕಮಲ್ ಹಾಸನ್ನ ಸಮರ್ಥನೆ ಮಾಡ್ಕೊಳ್ಳೋದಾದ್ರೆ ಕನ್ನಡ ಭಾಷೆ ಬೈದ್ರೂ ಚಿಂತೆ ಇಲ್ಲ, ಅವಮಾನ ಮಾಡಿದ್ರು ಚಿಂತೆ ಇಲ್ಲ, ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕಿರೋ ಚಿಂತೆ ಇಲ್ಲ. ನಾವು ಕಮಲ್ ಹಾಸನ್ ಪರವಾಗಿದ್ದೀವಿ ಅಂತ ಯಾರಾದ್ರೂ ಕರ್ನಾಟಕದ ನಟ ನಟಿಯರಿದ್ರೆ ಅವರಿಗೆ ನಿಮಗೆ ಕರ್ನಾಟಕದಲ್ಲಿ ಜಾಗ ಇಲ್ಲ, ತಮಿಳುನಾಡಲ್ಲಿ ಹೋಗಿ ವಾಸ ಮಾಡಿ ಅಂತ ಹೇಳ್ತೀವಿ. ತಮಿಳು ನಟ ಕಮಲ್ ಹಾಸನ್ ವಿಚಾರ ವಿವಾದವನ್ನ ಸೃಷ್ಟಿಸಿದೆ. ಕನ್ನಡ ಅವಹೇಳನ ಮಾಡೋರಿಗೆ ಮೂಗುದಾರ ಹಾಕಬೇಕು, ಕನ್ನಡಿಗರ ಅಸ್ಮಿತೆ ಕೆಣಕುವವರ ವಿರುದ್ಧ ಕಾನೂನು ಹೋರಾಟ ಕೈಗೊಳ್ಳಬೇಕು, ಕಠಿಣ ಕಾನೂನು ಜಾರಿಗೆ ಸರ್ಕಾರ ಮುಂದಾಯ್ತಾ? ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಕಮಲ್ ಹಾಸನ್ ಅವರು ಮತ್ತೆ ಕನ್ನಡದ ಬಗ್ಗೆ ಹಗುರವಾಗಿ ಏನು ಮಾತಾಡಿದ್ರು, ಆ ವಿಚಾರವಾಗಿ ಯಾವುದೇ ಕಾರಣಕ್ಕೂ ನಾನು ಕ್ಷಮೆಯನ್ನು ಕೇಳೋದಿಲ್ಲ ಅಂತಕ್ಕಂಥ ತನ್ನ ಮೊಂಡುತನವನ್ನು ಮತ್ತೆ ಮುಂದುವರಿಸಿದ್ದಾರೆ. ಈ ಕುರಿತಂತೆ ಸರ್ಕಾರದ ನಿಲುವೇನು ನಾವು ಮಾತಾಡ್ಸೋಣ. ನಮ್ಮ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರು ಇದ್ದಾರೆ, ಅವರೇ ಮಾತಾಡ್ತಾನೆ. ಸರ್, ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳುವಂತದ್ದು ಮಾತೇ ಇಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 2 ಬಾರಿ ಪುನರುಚ್ಚಾರ ಮಾಡಿದ್ದಾರೆ. ಸರ್ಕಾರದ ನಿಲುವು ಮುಂದೆ ಏನು ನೋಡಿ, ಈಗ ಅವರು ಪುನರುಚ್ಚಾರ ಮಾಡಿದ್ದಾರೆ. ಎಲ್ಲಾ ಸಂಘಟನೆ, ಕನ್ನಡ ಪರ ಇರುವಂತಹ ಸಂಘಟನೆಗಳು ಮತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸರ್ಕಾರನೂ ಹೇಳಿದೆ, ಕ್ಷಮೆ ಕೇಳಲೇಬೇಕು ಅಂತ ಸರ್ಕಾರದ ಪರವಾಗಿ ನಾನು ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಕನ್ನಡ ವಿಚಾರ ಬಂದಾಗ ನಮ್ಮ ಮುಖ್ಯಮಂತ್ರಿಗಳು ರಾಜಿ ಆಗಂತ ಪ್ರಶ್ನೆ ಎಲ್ಲೂ ಬರಂಗಿಲ್ಲ. ನಾವು ರಾಜಿಯನ್ನ ಪ್ರಶ್ನೆ ಏನಾಗಲ್ಲ. ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಅವ್ರು ಕೇಳಾಗಲ್ಲ ಅಂದ್ರೆ ನಾವು ಬಿಡಂಗಲ್ಲ. ಮುಂದೆ ನಾವೇನ್ ಮಾಡಿದೀವಲ್ಲ, ಅಕಸ್ಮಾತ್ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳ್ಯಾರ ಮತ್ತು ಕನ್ನಡ ಪರ ಸಂಘಟನೆಯವರು ಹೇಳಿದಾರೆ ಏನಂತ, ಅಕಸ್ಮಾತ್ ಸಿನಿಮಾ ಅವರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು ಸಿನಿಮಾ ಬಿಡುಗಡೆ ಮಾಡೋದು ನಿಶ್ಚಿತವಾಗ್ಲೂ ಸರ್ಕಾರ ಅದಕ್ಕೆ ಬದ್ಧವಾಗಿ ಇರ್ತೈತಿ. ಕೇವಲ ಸಿನಿಮಾಗಳನ್ನ ಬ್ಯಾನ್ ಮಾಡಿದ್ರೆ ಮುಗ್ದೋಯ್ತು ಅಂತ ಕನ್ನಡದ ಅಸ್ಮಿತೆಯನ್ನೇ ಕೆಣಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಬ್ರು ಬರ್ತಾರೆ, ಮತ್ತೊಬ್ರು ಬಂದು ಇದೇ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ಅದಕ್ಕೆ ಈ ಪರಭಾಷೆ ನಟರು ಬೇರೆ ನಮ್ಮ ಕನ್ನಡಿಗರಿಂದ ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಕನ್ನಡದ ಬಗ್ಗೆ ಮಾತಾಡಬೇಕಾತಂದ್ರೆ ಎಚ್ಚರಿಕೆಯಿಂದ ಮಾತಾಡಲಿ ಅನ್ನೋದಕ್ಕೆ ಇವನ್ನೆಲ್ಲ ಮಾಡ್ತಾ ಇರೋದು. ಮುಂದಿನ ದಿನಮಾನದೊಳಗೆ ಇನ್ನೂ ಇದಕ್ಕೆ ಕಠಿಣವಾದಂತಹ ಕಾನೂನು ಏನ್ ತರಬೇಕಾಗತ್ತೆ ಅನ್ನೋದ್ರ ಬಗ್ಗೆನೂ ಮುಖ್ಯಮಂತ್ರಿಗಳ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡ್ತೀವಿ. ಹಾಗೆ ಡೆಡ್ ಲೈನ್ ಮುಗಿದ್ರು ಕೂಡ ಅವ್ರು ಕ್ಷಮೆ ಕೇಳಲಿಲ್ಲ ಅಂತ ನನ್ನ ಸಂದರ್ಭದಲ್ಲಿ ಮುಲಾಜಿಲ್ಲದೆ ಬ್ಯಾನ್ ಆಗುತ್ತೆ. 101% ಈಗಾಗಲೇ ಅವರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕೂಡ ಸಚಿವರಾದ ಶಿವರಾಜ್ ತಂಗಡಿ ಅವರ ಮಾತು. ಅವ್ರು ಹೇಳುವಂತೆ ನೇರವಾಗಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೇ ಕನ್ನಡದ ತಂಟೆಗೆ ಬಂದರೂ ಕೂಡ ಅವ್ರನ್ನ ಅಷ್ಟಕ್ಕೆ ಸುಲಭವಾಗಿ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರೆ, ಮುಂದೆ ಕಮಲ್ ಹಾಸನ್ ಅವರ ಮೊಂಡುತನ ಯಾವ ಹಂತಕ್ಕೆ ಹೋಗುತ್ತೆ ಮತ್ತೆ ಅದರ ಪರಿಣಾಮಗಳು ಏನು ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಎಂಬ ಹೇಳಿಕೆ ವಿಚಾರವಾಗಿ ಕಮಲ್ ಹಾಸನ್ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗಿದೆ. ಅಷ್ಟೆಲ್ಲ ಶಿವಣ್ಣ ವಿರುದ್ಧವೂ ಕೂಡ, ಶಿವರಾಜ್ ಕುಮಾರ್ ವಿರುದ್ಧವೂ ಕೂಡ ಕರವೇ ಕಿಡಿಕಾರಿದೆ. ಕಮಲ್ ಹೇಳಿಕೆಯನ್ನ ಶಿವಣ್ಣ ಸಮರ್ಥಿಸಿಕೊಂಡಿದ್ರಾ ಅನ್ನುವಂಥದ್ದು. ಶಿವರಾಜ್ ಕುಮಾರ್ಗೆ ಕನ್ನಡದ ಇತಿಹಾಸ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ಮಾಡಿದೆ. ಶಿವಣ್ಣಗೆ ಇತಿಹಾಸ ತಿಳಿಸೋದಕ್ಕೆ ಕಾರವೇ ಮುಂದಾಗಿದೆ. ಶೀಘ್ರ ಶಿವರಾಜ್ ಕುಮಾರ್ ಅವರ ಮನೆಗೆ ಕಾರವೇ ಟೀಮ್ ಭೇಟಿ ನೀಡುತ್ತೆ ಅಂತ ಹೇಳಲಾಗಿದೆ. ಇತಿಹಾಸದ ಪುಸ್ತಕಗಳೊಂದಿಗೆ ಕಾರವೇ ಅಧ್ಯಕ್ಷ ನಾರಾಯಣಗೌಡ ತೆರಳಲಿದ್ದಾರಂತೆ. ಶಿವಣ್ಣರ ಮನೆಗೆ ಭೇಟಿ ನೀಡೋದಕ್ಕೆ ಕಾರವೇ ನಿಯೋಗ ಸಿದ್ಧತೆ ನಡೆಸಿದೆ. ಭೇಟಿ ಆಗ್ತೀನಿ. ಶಿವಣ್ಣ ಅವರಿಗೆ ಒಂದಷ್ಟು ಅವತ್ತಿನ ಸಂದರ್ಭಕ್ಕೆ ಮಾತಾಡಕ್ಕೆ ಅವರಿಗೆ ಕನ್ನಡದ ಇತಿಹಾಸ ಮತ್ತೆ ಭಾಷಾ ಇತಿಹಾಸ ಗೊತ್ತಿರಲಿಲ್ಲ ಅನ್ಸುತ್ತೆ. ಹಾಗಾಗಿ ಅದನ್ನ ಮನವರಿಕೆ ಮಾಡಿಕೊಡ್ತೀನಿ. ನಮ್ಮ ಕನ್ನಡ ನಟ ನಟಿಯರು ಸಹ ಕಮಲ್ ಹಾಸನ್ ಪರವಾಗಿ ಮಾತಾಡ್ತಾರೆ. ಕಮಲ್ ಹಾಸನ್ ಬಗ್ಗೆ ಮಾತಾಡುವಂತ ನಟ ನಟಿಯರು ಯಾರಾದ್ರೂ ಕರ್ನಾಟಕದಲ್ಲಿ ಇದ್ರೆ ತಾವುಗಳು
ತಮಿಳ್ನಾಡಿಗೆ ಹೋಗಿದ್ಬಿಡಿ. ಕಮಲಾಸನ್ನ ಸಮರ್ಥನೆ ಮಾಡ್ಕೊಳ್ಳೋದಾದ್ರೆ ಕನ್ನಡ ಭಾಷೆ ಬೈದ್ರೂ ಚಿಂತೆ ಇಲ್ಲ, ಅವಮಾನ ಮಾಡಿದ್ರು ಚಿಂತೆ ಇಲ್ಲ, ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕಿರೂ ಚಿಂತೆ ಇಲ್ಲ. ನಾವು ಕಮಲಾಸನ್ ಪರವಾಗಿದ್ದೀವಿ ಅಂತ ಯಾರಾದ್ರೂ ಕರ್ನಾಟಕದ ನಟ ನಟಿಯರಿದ್ರೆ ಅವರಿಗೆ ನಿಮಗೆ ಕರ್ನಾಟಕದಲ್ಲಿ ಜಾಗ ಇಲ್ಲ, ತಮಿಳ್ನಾಡಲ್ಲಿ ಹೋಗಿ ವಾಸ ಮಾಡಿ ಅಂತ ಹೇಳ್ತೀವಿ. ತಮಿಳು ನಟ ಕಮಲ್ ಹಾಸನ್ ವಿಚಾರ ವಿವಾದವನ್ನ ಸೃಷ್ಟಿಸಿದೆ. ಕನ್ನಡ ಅವಹೇಳನ ಮಾಡೋರಿಗೆ ಮೂಗುದಾರ ಹಾಕಬೇಕು, ಕನ್ನಡಿಗರ ಅಸ್ಮಿತೆ ಕೆಣಕುವವರ ವಿರುದ್ಧ ಕಾನೂನು ಹೋರಾಟ ಕೈಗೊಳ್ಳಬೇಕು, ಕಠಿಣ ಕಾನೂನು ಜಾರಿಗೆ ಸರ್ಕಾರ ಮುಂದಾಯ್ತಾ? ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ನಟ ಕಮಲ್ ಹಾಸನ್ ಅವರು ಮತ್ತೆ ಕನ್ನಡದ ಬಗ್ಗೆ ಹಗುರವಾಗಿ ಏನು ಮಾತಾಡಿದ್ರು, ಆ ವಿಚಾರವಾಗಿ ಯಾವುದೇ ಕಾರಣಕ್ಕೂ ನಾನು ಕ್ಷಮೆಯನ್ನು ಕೇಳೋದಿಲ್ಲ ಅಂತಕ್ಕಂಥ ತನ್ನ ಮೊಂಡುತನವನ್ನು ಮತ್ತೆ ಮುಂದುವರಿಸಿದ್ದಾರೆ. ಈ ಕುರಿತಂತೆ ಸರ್ಕಾರದ ನಿಲುವೇನು ನಾವು ಮಾತಾಡ್ಸೋಣ. ನಮ್ಮ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ಇದ್ದಾರೆ, ಅವರೇ ಮಾತಾಡ್ತಾನೆ. ಸರ್, ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳುವಂತದ್ದು ಮಾತೇ ಇಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 2 ಬಾರಿ ಪುನರುಚ್ಚಾರ ಮಾಡಿದ್ದಾರೆ. ಸರ್ಕಾರದ ನಿಲುವು ಮುಂದೆ ಏನು ನೋಡಿ, ಈಗ ಅವರು ಪುನರುಚ್ಚಾರ ಮಾಡಿದ್ದಾರೆ. ಎಲ್ಲಾ ಸಂಘಟನೆ, ಕನ್ನಡ ಪರ ಇರುವಂತಹ ಸಂಘಟನೆಗಳು ಮತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸರ್ಕಾರನೂ ಹೇಳಿದೆ, ಕ್ಷಮೆ ಕೇಳಲೇಬೇಕು ಅಂತ ಸರ್ಕಾರದ ಪರವಾಗಿ ನಾನು ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಕನ್ನಡ ವಿಚಾರ ಬಂದಾಗ ನಮ್ಮ ಮುಖ್ಯಮಂತ್ರಿಗಳು ರಾಜಿ ಆಗಂತ ಪ್ರಶ್ನೆ ಎಲ್ಲೂ ಬರಂಗಿಲ್ಲ, ನಾವು ರಾಜಿಯನ್ನ ಪ್ರಶ್ನೆ ಇರಂಗಿಲ್ಲ. ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಅವ್ರು ಕೇಳಾಗಲ್ಲ ಅಂದ್ರೆ ನಾವು ಬಿಡಂಗಲ್ಲ. ಮುಂದೆ ನಾವೇನ್ ಮಾಡಿದೀವಲ್ಲ, ಅಕಸ್ಮಾತ್ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳ್ಯಾರ ಮತ್ತು ಕನ್ನಡ ಪರ ಸಂಘಟನೆಯವರು ಹೇಳಿದಾರೆ ಏನಂತ, ಅಕಸ್ಮಾತ್ ಸಿನಿಮಾ ಅವರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು ಸಿನಿಮಾ ಬಿಡುಗಡೆ ಮಾಡೋದು ನಿಶ್ಚಿತವಾಗ್ಲೂ ಸರ್ಕಾರ ಅದಕ್ಕೆ ಬದ್ಧವಾಗಿ ಇರ್ತೈತಿ. ಕೇವಲ ಸಿನಿಮಾಗಳನ್ನ ಬ್ಯಾನ್ ಮಾಡಿದ್ರೆ ಮುಗ್ದೋಯ್ತು ಅಂತ ಕನ್ನಡದ ಅಸ್ಮಿತೆಯನ್ನೇ ಕೆಣಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಬ್ರು ಬರ್ತಾರೆ, ಮತ್ತೊಬ್ರು ಬಂದು ಇದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಅದಕ್ಕೆ ಈ ಪರಭಾಷೆ ನಟರು ಬೇರೆ ನಮ್ಮ ಕನ್ನಡಿಗರಿಂದ ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಕನ್ನಡದ ಬಗ್ಗೆ ಮಾತಾಡಬೇಕಾತಂದ್ರೆ ಎಚ್ಚರಿಕೆಯಿಂದ ಮಾತಾಡಲಿ ಅನ್ನೋದಕ್ಕೆ ಇವನ್ನೆಲ್ಲ ಮಾಡ್ತಾ ಇರೋದು. ಮುಂದಿನ ದಿನಮಾನದೊಳಗೆ ಇನ್ನೂ ಇದಕ್ಕೆ ಕಠಿಣವಾದಂತಹ ಕಾನೂನು ಏನ್ ತರಬೇಕಾಗತ್ತೆ ಅನ್ನೋದ್ರ ಬಗ್ಗೆನೂ ಮುಖ್ಯಮಂತ್ರಿಗಳ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡ್ತೀವಿ. ಹಾಗೆ ಡೆಡ್ ಲೈನ್ ಮುಗಿದ್ರು ಕೂಡ ಅವ್ರು ಕ್ಷಮೆ ಕೇಳಲಿಲ್ಲ ಅಂತ ನನ್ನ ಸಂದರ್ಭದಲ್ಲಿ ಮುಲಾಜಿಲ್ಲದೆ ಬ್ಯಾನ್ ಆಗುತ್ತೆ. 101% ಈಗಾಗಲೇ ಅವರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕೂಡ ಸಚಿವರಾದ ಶಿವರಾಜ್ ತಂಗಡಿ ಅವರ ಮಾತು. ಅವ್ರು ಹೇಳುವಂತೆ ನೇರವಾಗಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೇ ಕನ್ನಡದ ತಂಟೆಗೆ ಬಂದರೂ ಕೂಡ ಅವ್ರನ್ನ ಅಷ್ಟಕ್ಕೆ ಸುಲಭವಾಗಿ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರೆ, ಮುಂದೆ ಕಮಲ್ ಹಾಸನ್ ಅವರ ಮೊಂಡುತನ ಯಾವ ಹಂತಕ್ಕೆ ಹೋಗುತ್ತೆ ಮತ್ತೆ ಅದರ ಪರಿಣಾಮಗಳು ಏನು ಅನ್ನೋದನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್. ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಎಂಬ ಹೇಳಿಕೆ ವಿಚಾರವಾಗಿ ಕಮಲ್ ಹಾಸನ್ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗಿದೆ. ಅಷ್ಟೆಲ್ಲ ಶಿವಣ್ಣ ವಿರುದ್ಧವೂ ಕೂಡ, ಶಿವರಾಜ್ ಕುಮಾರ್ ವಿರುದ್ಧವೂ ಕೂಡ ಕರವೇ ಕಿಡಿಕಾರಿದೆ. ಕಮಲ್ ಹೇಳಿಕೆಯನ್ನ ಶಿವಣ್ಣ ಸಮರ್ಥಿಸಿಕೊಂಡಿದ್ರಾ ಅನ್ನುವಂಥದ್ದು. ಶಿವರಾಜ್ ಕುಮಾರ್ಗೆ ಕನ್ನಡದ ಇತಿಹಾಸ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ಮಾಡಿದೆ. ಶಿವಣ್ಣಗೆ ಇತಿಹಾಸ ತಿಳಿಸೋದಕ್ಕೆ ಕಾರವೇ ಮುಂದಾಗಿದೆ. ಶೀಘ್ರ ಶಿವರಾಜ್ ಕುಮಾರ್ ಅವರ ಮನೆಗೆ ಕಾರವೇ ಟೀಮ್ ಭೇಟಿ ನೀಡುತ್ತೆ ಅಂತ ಹೇಳಲಾಗಿದೆ. ಇತಿಹಾಸದ ಪುಸ್ತಕಗಳೊಂದಿಗೆ ಕಾರವೇ ಅಧ್ಯಕ್ಷ ನಾರಾಯಣಗೌಡ ತೆರಳಲಿದ್ದಾರಂತೆ. ಶಿವಣ್ಣರ ಮನೆಗೆ ಭೇಟಿ ನೀಡೋದಕ್ಕೆ ಕಾರವೇ ನಿಯೋಗ ಸಿದ್ಧತೆ ನಡೆಸಿದೆ. ಭೇಟಿ ಆಗ್ತೀನಿ. ಶಿವಣ್ಣ ಅವರಿಗೆ ಒಂದಷ್ಟು ಅವತ್ತಿನ ಸಂದರ್ಭಕ್ಕೆ ಮಾತಾಡಕ್ಕೆ ಅವರಿಗೆ ಕನ್ನಡದ ಇತಿಹಾಸ ಮತ್ತೆ ಭಾಷಾ ಇತಿಹಾಸ ಗೊತ್ತಿರಲಿಲ್ಲ ಅನ್ಸುತ್ತೆ. ಹಾಗಾಗಿ ಅದನ್ನ ಮನವರಿಕೆ ಮಾಡಿಕೊಡ್ತೀನಿ. ನಮ್ಮ ಕನ್ನಡ ನಟ ನಟಿಯರು ಸಹ ಕಮಲ್ ಹಾಸನ್ ಪರವಾಗಿ ಮಾತಾಡ್ತಾರೆ. ಕಮಲ್ ಹಾಸನ್ ಬಗ್ಗೆ ಮಾತಾಡುವಂತ ನಟ ನಟಿಯರು ಯಾರಾದ್ರೂ ಕರ್ನಾಟಕದಲ್ಲಿ ಇದ್ರೆ ತಾವುಗಳು ತಮಿಳ್ನಾಡಿಗೆ ಹೋಗಿದ್ಬಿಡಿ. ಕಮಲ್ ಹಾಸನ್ನ ಸಮರ್ಥನೆ ಮಾಡ್ಕೊಳ್ಳೋದಾದ್ರೆ ಕನ್ನಡ ಭಾಷೆ ಬೈದ್ರೂ ಚಿಂತೆ ಇಲ್ಲ, ಅವಮಾನ ಮಾಡಿದ್ರು ಚಿಂತೆ ಇಲ್ಲ, ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕಿರೂ ಚಿಂತೆ ಇಲ್ಲ. ನಾವು ಕಮಲ್ ಹಾಸನ್ ಪರವಾಗಿದ್ದೀವಿ ಅಂತ ಯಾರಾದ್ರೂ ಕರ್ನಾಟಕದ ನಟ ನಟಿಯರಿದ್ರೆ ಅವರಿಗೆ ನಿಮಗೆ ಕರ್ನಾಟಕದಲ್ಲಿ ಜಾಗ ಇಲ್ಲ, ತಮಿಳ್ನಾಡಲ್ಲಿ ಹೋಗಿ ವಾಸ ಮಾಡಿ ಅಂತ ಹೇಳ್ತೀವಿ. ತಮಿಳು ನಟ ಕಮಲ್ ಹಾಸನ್ ವಿಚಾರ ವಿವಾದವನ್ನ ಸೃಷ್ಟಿಸಿದೆ. ಕನ್ನಡ ಅವಹೇಳನ ಮಾಡೋರಿಗೆ ಮೂಗುದಾರ ಹಾಕಬೇಕು, ಕನ್ನಡಿಗರ ಅಸ್ಮಿತೆ ಕೆಣಕುವವರ ವಿರುದ್ಧ ಕಾನೂನು ಹೋರಾಟ ಕೈಗೊಳ್ಳಬೇಕು, ಕಠಿಣ ಕಾನೂನು ಜಾರಿಗೆ ಸರ್ಕಾರ ಮುಂದಾಯ್ತಾ? ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ನಟ
ಕಮಲ್ ಹಾಸನ್ ಅವರು ಮತ್ತೆ ಕನ್ನಡದ ಬಗ್ಗೆ ಹಗುರವಾಗಿ ಏನು ಮಾತಾಡಿದ್ರು ಆ ವಿಚಾರವಾಗಿ ಯಾವುದೇ ಕಾರಣಕ್ಕೂ ನಾನು ಕ್ಷಮೆಯನ್ನು ಕೇಳೋದಿಲ್ಲ ಅಂತಕ್ಕಂಥ ತನ್ನ ಮೊಂಡುತನವನ್ನು ಮತ್ತೆ ಮುಂದುವರಿಸಿದ್ದಾರೆ. ಈ ಕುರಿತಂತೆ ಸರ್ಕಾರದ ನಿಲುವೇನು ನಾವು ಮಾತಾಡ್ಸೋಣ. ನಮ್ಮ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ಇದ್ದಾರೆ, ಅವರೇ ಮಾತಾಡ್ತಾನೆ. ಸರ್, ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳುವಂತದ್ದು ಮಾತೇ ಇಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 2 ಬಾರಿ ಪುನರುಚ್ಚಾರ ಮಾಡಿದ್ದಾರೆ. ಸರ್ಕಾರದ ನಿಲುವು ಮುಂದೆ ಏನು ನೋಡಿ, ಈಗ ಅವರು ಪುನರುಚ್ಚಾರ ಮಾಡಿದ್ದಾರೆ. ಎಲ್ಲಾ ಸಂಘಟನೆ, ಕನ್ನಡ ಪರ ಇರುವಂತಹ ಸಂಘಟನೆಗಳು ಮತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸರ್ಕಾರನೂ ಹೇಳಿದೆ, ಕ್ಷಮೆ ಕೇಳಲೇಬೇಕು ಅಂತ ಸರ್ಕಾರದ ಪರವಾಗಿ ನಾನು ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಕನ್ನಡ ವಿಚಾರ ಬಂದಾಗ ನಮ್ಮ ಮುಖ್ಯಮಂತ್ರಿಗಳು ರಾಜಿ ಆಗಂತ ಪ್ರಶ್ನೆ ಎಲ್ಲೂ ಬರಂಗಿಲ್ಲ. ನಾವು ರಾಜಿಯನ್ನ ಪ್ರಶ್ನೆ ಏನಾಗಲ್ಲ. ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಅವ್ರು ಕೇಳಾಗಲ್ಲ ಅಂದ್ರೆ ನಾವು ಬಿಡಂಗಲ್ಲ. ಮುಂದೆ ನಾವೇನ್ ಮಾಡಿದೀವಲ್ಲ, ಅಕಸ್ಮಾತ್ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳ್ಯಾರ ಮತ್ತು ಕನ್ನಡ ಪರ ಸಂಘಟನೆಯವರು ಹೇಳಿದಾರೆ ಏನಂತ, ಅಕಸ್ಮಾತ್ ಸಿನಿಮಾ ಅವರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು ಸಿನಿಮಾ ಬಿಡುಗಡೆ ಮಾಡೋದು ನಿಶ್ಚಿತವಾಗ್ಲೂ ಸರ್ಕಾರ ಅದಕ್ಕೆ ಬದ್ಧವಾಗಿ ಇರ್ತೈತಿ. ಕೇವಲ ಸಿನಿಮಾಗಳನ್ನ ಬ್ಯಾನ್ ಮಾಡಿದ್ರೆ ಮುಗ್ದೋಯ್ತು ಅಂತ ಕನ್ನಡದ ಅಸ್ಮಿತೆಯನ್ನೇ ಕೆಣಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಬ್ರು ಬರ್ತಾರೆ, ಮತ್ತೊಬ್ರು ಬಂದು ಇದೇ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ಅದಕ್ಕೆ ಈ ಪರಭಾಷೆ ನಟರು ಬೇರೆ ನಮ್ಮ ಕನ್ನಡಿಗರಿಂದ ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಕನ್ನಡದ ಬಗ್ಗೆ ಮಾತಾಡಬೇಕಾತಂದ್ರೆ ಎಚ್ಚರಿಕೆಯಿಂದ ಮಾತಾಡಲಿ ಅನ್ನೋದಕ್ಕೆ ಇವನ್ನೆಲ್ಲ ಮಾಡ್ತಾ ಇರೋದು. ಮುಂದಿನ ದಿನಮಾನದೊಳಗೆ ಇನ್ನೂ ಇದಕ್ಕೆ ಕಠಿಣವಾದಂತಹ ಕಾನೂನು ಏನ್ ತರಬೇಕಾಗತ್ತೆ ಅನ್ನೋದ್ರ ಬಗ್ಗೆನೂ ಮುಖ್ಯಮಂತ್ರಿಗಳ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡ್ತೀವಿ. ಹಾಗೆ ಡೆಡ್ ಲೈನ್ ಮುಗಿದ್ರು ಕೂಡ ಅವ್ರು ಕ್ಷಮೆ ಕೇಳಲಿಲ್ಲ ಅಂತ ನನ್ನ ಸಂದರ್ಭದಲ್ಲಿ ಮುಲಾಜಿಲ್ಲದೆ ಬ್ಯಾನ್ ಆಗುತ್ತೆ. 101% ಈಗಾಗಲೇ ಅವರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕೂಡ ಸಚಿವರಾದ ಶಿವರಾಜ್ ತಂಗಡಿ ಅವರ ಮಾತು. ಅವ್ರು ಹೇಳುವಂತೆ ನೇರವಾಗಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೇ ಕನ್ನಡದ ತಂಟೆಗೆ ಬಂದರೂ ಕೂಡ ಅವ್ರನ್ನ ಅಷ್ಟಕ್ಕೆ ಸುಲಭವಾಗಿ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರೆ, ಮುಂದೆ ಕಮಲ್ ಹಾಸನ್ ಅವರ ಮೊಂಡುತನ ಯಾವ ಹಂತಕ್ಕೆ ಹೋಗುತ್ತೆ ಮತ್ತೆ ಅದರ ಪರಿಣಾಮಗಳು ಏನು ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.